ಡಿ ಬಾಸ್ ಅವರು ಈ ದೇವಸ್ಥಾನಕ್ಕೆ ಬಂದಿದ್ರು. ಡಿ ಬಾಸ್ ಮಾತ್ರ ಅಲ್ಲ, ಹಲವಾರು ಸೆಲೆಬ್ರಿಟಿಗಳು ಬರ್ತಾರೆ ಇಲ್ಲಿಗೆ. ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಇವತ್ತು ನಾವು ಡಿ ಬಾಸ್ ಹೋಗಿದ್ದಂಥ ದೇವಸ್ಥಾನಕ್ಕೆ ನಾನಿವತ್ತು ಹೋಗ್ತಾ ಇದ್ದೀನಿ. ಬನ್ನಿ ಅದು ಯಾವ ದೇವಸ್ಥಾನ ಏನು ಅಂತ ನೋಡೋಣ. ಅಲ್ಲಿ ಡಿ ಬಾಸ್ ಮಾತ್ರ ಅಲ್ಲ, ಹಲವಾರು ಸೆಲೆಬ್ರಿಟಿಗಳು ಕೂಡ ಆ ದೇವಸ್ಥಾನಕ್ಕೆ ಹೋಗ್ತಾರೆ. ನಾವು ಇವಾಗ ಆ ದೇವಸ್ಥಾನಕ್ಕೆ ಹೋಗೋಣ, ನೋಡೋಣ ಅಲ್ಲಿನ ವಿಶೇಷತೆ ಏನು, ಆ ದೇವಸ್ಥಾನದ ಸತ್ಯಗಳು ಯಾವ್ದ್ಯಾವ್ದಿದ್ದಾವೆ ಅಂತ ಎಲ್ಲನೂ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಬನ್ನಿ ಇವಾಗ ಹೋಗೋಣ. ಇದೇ ನೋಡಿ ಶ್ರೀ ಬಂಡೆ ಮಹಾಂಕಾಳಿ ದೇವಸ್ಥಾನ. ಈ ದೇವಸ್ಥಾನಕ್ಕೆ ಹಲವಾರು ಸೆಲೆಬ್ರಿಟಿಗಳು ಬರ್ತಾರೆ. ಸಿನಿಮಾ ಮುಹೂರ್ತಗಳು ಇಲ್ಲಿಂದನೇ ಸ್ಟಾರ್ಟ್ ಮಾಡ್ತಾರೆ ಕೆಲವರು. ತುಂಬ ಪವರ್ಫುಲ್ ಆದಂಥ ದೇವರು ಇದು. ಎಲ್ಲ ಸೆಲೆಬ್ರಿಟಿಗಳು ಆಲ್ಮೋಸ್ಟ್ ಬಂದೋಗಿದ್ದಾರೆ ಇಲ್ಲಿಗೆ. ನಾನು ಕೂಡ ಇವತ್ತು ಬಂದಿದ್ದೀನಿ, ಒಳಗಡೆ ಹೋಗ್ತಾ ಇದ್ದೀನಿ. ನೋಡಿ ಇವಾಗ ಈ ಥರ ಇದೆ ಎಂಟ್ರೆನ್ಸಲ್ಲಿ. ಇಲ್ಲಿ ಹಲವಾರು ರೀತಿಯ ನಂಬಿಕೆಗಳು ಇದ್ದಾವೆ. ಅವು ಯಾವುವು ಅಂತ ನೋಡೋಣ. ಫಸ್ಟು ಇಲ್ಲಿ ಕಾಲು ತೊಳ್ಕೊಳ್ಳೋಕ್ಕೆ ಜಾಗ ಇದೆ ನೋಡಿ. ಇಲ್ಲಿ ಕಾಲು ತೊಳೆಯಬಹುದು, ಕಾಲು ತೊಳ್ಕೊಂಡು ಒಳಗಡೆ ಹೋಗ್ಬೋದು. ಅದಾದಮೇಲೆ ಇಲ್ಲಿ ತಡೆ ಓಡಿಸೋಕ್ಕೆ ಐಟಮ್ಸ್ನ ಮಾರ್ತಾ ಇರ್ತಾರೆ. ಇಲ್ಲಿ ದೃಷ್ಟಿ ಆಗಿದ್ದರೆ ಅದನ್ನು ತೆಗಿಯೋಕ್ಕೆ ಅಂತ ತಡೆ ಓಡಿಸ್ತಾರೆ. ಇಲ್ಲಿ ನೋಡ್ತಾ ಇರ್ಬೋದು ತಡೆ ಓಡಿಸೋ ಸಾಮಾನುಗಳನ್ನ ತೊಗೊಂಡಿದ್ದೀನಿ. ಇದರಲ್ಲಿ ಒಂದು ಚಿಕ್ಕದ ಮಡಿಕೆ, ನಿಂಬೆಹಣ್ಣು, ತೆಂಗಿನಕಾಯಿ ಏನೇನೋ ಇದ್ವು. ಇಲ್ಲಿ ತಡೆ ಹೊಡೆಯುವ ಜಾಗಕ್ಕೆ ಹೋಗ್ತಾ ಇದ್ದಾರೆ. ನೋಡಿ ಎಷ್ಟು ಜನ ಇದ್ದಾರೆ ಅಂತ ತಡೆ ಓಡಿಸೋದಕ್ಕೆ. ಇಲ್ಲಿ ಮನಸ್ಸಲ್ಲಿ ಏನಾದರೂ ಅಂದ್ಕೊಂಡು ಕಾಯಿನ ಮೆಚ್ಚಿದ್ರೆ ಅದು ಮೆತ್ಕೊಂಡ್ರೆ ಮನಸ್ಸಲ್ಲಿರೋದು ಆಗುತ್ತೆ ಅಂತ ನಾನು ಒಂದು ಕಾಯಿನ ಮೆಚ್ಚಿದೆ. ಏನೋ ಒಂದು ಕೇಳಿಕೊಂಡು ಅದು ಮೆತ್ಕೊಳ್ತು. ನೋಡಿ ಈ ಥರ ಮೆಚ್ಚಿಸ್ಬೇಕು. ಇಲ್ಲಿ ಅದು ಮೆತ್ಕೊಂಡ್ರೆ ನೆರವೇರುತ್ತೆ ಅಂತ ಅರ್ಥ. ಇಲ್ಲಿ ಇದೊಂದು ವಿಶೇಷತೆ ಇದೆ. ಇನ್ನೂ ಹಲವಾರು ವಿಶೇಷತೆಗಳಿದ್ದಾವೆ, ನೋಡ್ತಾ ಹೋಗೋಣ ಈ ವಿಡಿಯೋದಲ್ಲಿ. ಇಲ್ಲಿ ನಿಂಬೆಹಣ್ಣು ತಗೊಂಡು ನಮ್ಗೆ ನಾವೇ ದೃಷ್ಟಿ ತಗೊಂಡು ಆ ತ್ರಿಶೂಲಾಗೆ ಚುಚ್ಬೋದು. ಇಲ್ಲಿ ಬೀಗಗಳನ್ನ ಕೂಡ ಹಾಕಿದ್ದಾರೆ ನೋಡಿ. ಇಲ್ಲಿ ಅಷ್ಟೊಂದು ಕಷ್ಟಗಳಿಗೆ ಬೀಗಗಳು ಹಾಕಿದ್ದಾರೆ. ಯಾವುದಾದ್ರೂ ತೊಂದರೆಗಳಿಂದ ತಪ್ಪಿಸ್ಕೋಬೇಕಂತಂದರೆ ಅದನ್ನು ಇಲ್ಲಿ ಬೀಗ ಕೂಡ ಹಾಕ್ಬಹುದು. ಇಲ್ಲಿ ನೋಡ್ತಾ ಇರ್ಬೋದು ಎಷ್ಟೊಂದು ಬೀಗಗಳನ್ನ ಹಾಕಿದ್ದಾರೆ. ಆಮೇಲೆ ನಾನು ದರ್ಶನಕ್ಕೆ ಅಂತ ಕ್ಯೂ ನಿಂತೆ. ಎಷ್ಟೊಂದು ಜನ ಇದ್ದರು ಗುರು. ಭಾನುವಾರ ಅಲ್ವಾ, ತುಂಬ ಜನ ಇದ್ದರು ನೋಡಿ. ಫುಲ್ ಆಗಿಬಿಟ್ಟಿದ್ದಾರೆ ಜನ. ಭಾನುವಾರ ತುಂಬ ಜನ ಇರ್ತಾರೆ ಇಲ್ಲಿ. ಇಲ್ಲಿ ಸೈಡಲ್ಲಿ ದೇವ್ರದ್ದು ಅಂದರೆ ವಿಶೇಷತೆ ಅಂದರೆ ಪವಾಡಗಳನ್ನ ಇಲ್ಲಿ ಚಿತ್ರದ ರೂಪಗಳಲ್ಲಿ ಮಾಡಿದ್ದಾರೆ ನೋಡಿ. ಅದನ್ನು ನೋಡ್ಕೊಂಡು ಹೋಗ್ಬೋದು. ನೋಡ್ತಾ ಇರ್ಬೋದು ಸುತ್ತಲೂ ಚಿತ್ರಗಳನ್ನ ಬರೆದಿದ್ದಾರೆ. ಇಲ್ಲಿ ಫಿಶ್ ಟ್ಯಾಂಕ್ ಕೂಡ ಇತ್ತು. ಫಿಶ್ಗಳು ಕಲರ್ ಫಿಶ್ಗಳು ಇದ್ವು ನೋಡಿ. ಇನ್ನೂ ಲೈನು ಎಷ್ಟೊಂದಿದೆ ಅಂತ. ಆಮೇಲೆ ಹೊರಗಡೆ ಒಂದು ದೊಡ್ಡ ಫಿಶ್ ಟ್ಯಾಂಕ್ ಇತ್ತು. ಅಲ್ಲಿ ಕೂಡ ಫಿಶ್ಗಳು ಇದ್ವು. ಇಲ್ಲಿ ನೋಡಿ ಹಲವಾರು ಸೆಲೆಬ್ರಿಟಿಗಳು ಬಂದೋಗಿರೋ ಫೋಟೋಗಳಿದ್ದಾವೆ. ಇಲ್ಲಿ ನಮ್ಮ ಡಿ ಬಾಸ್ದು ಫೋಟೋ ಇದೆ. ನಮ್ಮ ಕನ್ನಡ ಇಂಡಸ್ಟ್ರಿ ಸೆಲೆಬ್ರಿಟೀಸ್ ಆಲ್ಮೋಸ್ಟ್ ಎಲ್ಲರೂ ಇಲ್ಲಿ ಬಂದೋಗಿದ್ದಾರೆ. ಇಲ್ಲಿ ನೋಡ್ತಾ ಇರ್ಬೋದು ಎಲ್ಲರ ಫೋಟೋಗಳನ್ನೂ ಇಲ್ಲಿ ಹಾಕಲಾಗಿದೆ. ಇಲ್ಲಿ ನೋಡಿ, ಇಲ್ಲಿ ದುನಿಯಾ ವಿಜಯ್ ಮತ್ತು ಕಿಚ್ಚ ಸುದೀಪ್ ಸರ್ ಅವರು, ಡಾಲಿ ಧನಂಜಯ್ ಅವರಿದ್ದಾರೆ. ಇಲ್ಲಿ ನೋಡ್ತಾ ಇರ್ಬೋದು ಎಷ್ಟು ಜನ ಇದ್ದಾರೆ, ಬಂದೋಗಿದ್ದಾರೆ ಇಲ್ಲಿಗೆ. ಅದರಲ್ಲಿ ನಮ್ಮ ಡಿ ಬಾಸ್ ಫೋಟೋ ಮಾತ್ರ ಬಿಗ್ ಫೋಟೋ ಹಾಕಿದ್ದಾರೆ. ನಮ್ಮ ಡಿ ಬಾಸ್ ಅವರು ರೀಸೆಂಟಾಗಿ ಬಂದೋಗಿರೋ ಫೋಟೋ ಅನಿಸುತ್ತೆ ಇದನ್ನು ನೋಡ್ತಾ ಇದ್ದರೆ. ಇಲ್ಲಿ ನೋಡ್ತಾ ಇರ್ಬೋದು. ಇದನ್ನೆಲ್ಲ ನೋಡ್ಕೊಂಡು ಹೋಗ್ತಾ ಇದ್ದಂಗೆ ನೋಡಿ ಇನ್ನೂ ಎಷ್ಟೊಂದು ಲೈನ್ ಇದೆ ಅಂತ. 2 ಗಂಟೆಗೆ ಇಲ್ಲಿ ಕ್ಲೋಸ್ ಮಾಡ್ತಾರೆ. ಯಾಕಂತಂದರೆ ತಾಯಿಗೆ ಅಲಂಕಾರ ಮಾಡಬೇಕಾರಂತ. ಅದಾದಮೇಲೆ ನಾವು ಬಂದಿದ್ದೆ 1:15 ಅಷ್ಟರಲ್ಲಿ ನಮ್ಮದು ದರ್ಶನ ಆಯಿತು. ಒಳಗಡೆ ವೀಡಿಯೋ ಮಾಡೋಕ್ಕೆ ಬಿಡಲಿಲ್ಲ. ಅದಕ್ಕೋಸ್ಕರ ಹೊರಗಡೆಯಿಂದ ಏನು ಮಾಡ್ತಾಯಿದ್ದೀನಿ. ನೋಡ್ತಾ ಇರ್ಬೋದು ಎಷ್ಟು ಜನ ಇದ್ದಾರೆ ಅಂತ. ಇಲ್ಲಿ ದೃಷ್ಟಿನೆಲ್ಲ ತೆಕ್ಕೊತಾ ಇದ್ದಾರೆ. ಇಲ್ಲಿ ಬೆಲ್ಲದ ದೀಪ ಮತ್ತು ನಿಂಬೆಹಣ್ಣಿನಲ್ಲಿ ಮಾಡಿರೋವಂಥ ದೀಪಗಳು, ಹಲವಾರು ರೀತಿಯ ದೀಪಗಳು ಹಚ್ತಾರೆ. ಇಲ್ಲಿ ನಿಂಬೆಹಣ್ಣಿಂದ ದೀಪ ಮಾಡ್ತಾ ಇದ್ದಾರೆ ನೋಡಿ. ಇಲ್ಲಿ ಹಚ್ಚಿದ್ದಾರೆ ನೋಡಿ, ನಿಂಬೆಹಣ್ಣಿಂದ ಮಾಡಿರೋವಂಥ ದೀಪಗಳನ್ನ ಇಲ್ಲಿ ಹಚ್ಚಿದ್ದಾರೆ ನೋಡಿ. ಯಾವ ರೀತಿಯಾಗಿ ಉರಿಯುತ್ತಿದೆ ಅಂತ. ಹಲವಾರು ರೀತಿಯ ದೀಪಗಳನ್ನ ಇಲ್ಲಿ ಹಚ್ತಾರೆ. ಅದಾದಮೇಲೆ ನಾನು ಪ್ರಸಾದಕ್ಕಂತ ಹೋದೆ ನೋಡಿ. ಇಲ್ಲಿ ಪ್ರಸಾದ, ಬಿಸಿ ಪ್ರಸಾದ ಸಿಕ್ತು. ಪ್ರಸಾದ ತಿನ್ಕೊಂಡೆ. ಈ ವಿಡಿಯೋನ ಇನ್ಸ್ಟಾಗ್ರಾಮಲ್ಲಿ ರೀಲ್ಸ್ ಮಾಡಿ ಅಪ್ಲೋಡ್ ಮಾಡಿದ್ದೀನಿ. ಹೋಗಿ ನೋಡಿ, ಲೈಕ್ ಮಾಡಿ, ಸಪೋರ್ಟ್ ಮಾಡಿ. ಹಂಗೆ ಇನ್ಸ್ಟಾಗ್ರಾಮಲ್ಲಿ ನನ್ನ ಫಾಲೋ ಮಾಡಿ ಅಂತ ಹೇಳ್ತೀನಿ ನೋಡಿ. ಇಲ್ಲಿ ಇನ್ನೊಂದು ವಿಶೇಷತೆ ಅಂತಂದರೆ ಇಲ್ಲಿ ಮನಸ್ಸಲ್ಲಿ ಏನಾದರೂ ಅಂದ್ಕೊಂಡು ಆ ಕೈನ ಹಂಗೆ ಹಿಡಿದ್ರೆ ಅದು ಕೈ ರೌಂಡಾಗಿ ಬಂದು ಜಾಯಿಂಟ್ ಆಗುತ್ತೆ. ಇಲ್ಲಿ ನೋಡ್ತಾ ಇರ್ಬೋದು ಯಾವ ರೀತಿಯಾಗಿ ಜಾಯಿಂಟ್ ಆಗ್ತಾಯಿದೆ ಅಂತ. ಅಂತೂ ನಾನು ಏನೋ ಕೇಳ್ಕೊಂಡು ಮನೆ ಕಡೆ ಹೊರಟಿದ್ದೀನಿ ಇವಾಗ. ದೇವಸ್ಥಾನ ಚೆನ್ನಾಗಿತ್ತು. ಇವಾಗ ತುಂಬ ಜನ ಇದ್ದರು. ಭಾನುವಾರ ಅಲ್ಲ, ಭಾನುವಾರ ಅಂದ್ಕೊಂಡಿದ್ದೀನಿ. ಓಕೆ, ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ. ಬಾಯ್. ಅಂತೂ ನಾನು ಮೆಟ್ರೋದಲ್ಲಿ ಮನೆಗೆ ಬಂದೆ.
ಥ್ಯಾಂಕ್ ಯು ಸೊ ಮಚ್ ವಿಡಿಯೋ ನೋಡಿದ್ದಕ್ಕೆ. ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ.